ನಗರದಿಂದ ಹಳ್ಳಿಗೆ ಹೋಗುವ ಕೊನೆಯ ಬಸ್ಗಾಗಿ ಕಾರ್ತಿಕ್ ಬಸ್ ನಿಲ್ದಾಣದಲ್ಲಿ ಒಬ್ಬನೇ ಕಾಯ್ತಾ ಇದ್ದ. ಇಡೀ ನಿಲ್ದಾಣ ಖಾಲಿ ಖಾಲಿ. ದೂರದಲ್ಲಿ ನಾಯಿಗಳು ಬೊಗಳುವ ಶಬ್ದ ಮಾತ್ರ. ಅಷ್ಟರಲ್ಲಿ ಅವನ ಪಕ್ಕದ ಬೆಂಚಿನ ಮೇಲೆ ಒಂದು ಕಪ್ಪು ಬ್ಯಾಗ್ ಕಾಣಿಸ್ತು. ಸ್ವಲ್ಪ ಹೊತ್ತಿನ ಹಿಂದೆ ಅದು ಇಲ್ಲಿಲ್ಲ. ಕಾರ್ತಿಕ್ ಸುತ್ತಲೂ ನೋಡಿದ. ಯಾರೂ ಇರಲಿಲ್ಲ. ಬ್ಯಾಗ್ನಿಂದ ಒಂದು ಹಳೆಯ ಡೈರಿ ಹೊರಗೆ ಕಾಣಿಸ್ತಾ ಇತ್ತು. ನಿಧಾನವಾಗಿ ಕುತೂಹಲದಿಂದ ಅವನು ಡೈರಿಯನ್ನು ತೆಗೆದ. ಜೊತೆಯಲ್ಲಿ ನಿಧಾನವಾಗಿ ಡೈರಿಯನ್ನು ತೆರೆದ. ಮೊದಲ ಪುಟದಲ್ಲಿ ಹೀಗೆ ಬರೆಯಲಾಗಿತ್ತು: ಈ ಡೈರಿಯನ್ನು ಓದುತ್ತಿರುವ ವ್ಯಕ್ತಿಗೆ ಅಂತ. ಕಾರ್ತಿಕನ ಹೃದಯ ಜೋರಾಗಿ ಬಡಿತಾ ಇತ್ತು. ಮುಂದಿನ ಸಾಲು ಓದ್ತಾ ಹೋದ. ನೀನೀಗ ಬಸ್ ನಿಲ್ದಾಣದಲ್ಲಿ ಕುಳಿತಿದ್ದೀಯ. ಒಂದು ಕ್ಷಣ ಬೆಚ್ಚಿ ಬಿದ್ದ ಕಾರ್ತಿಕ್. ಇದನ್ನ ಯಾರು ಬರೆದಿರ್ಬೋದು? ಮುಂದೆ ಓದ್ದ. ನಿನ್ನ ಬಲಗಡೆ ಇರುವ ಗಡಿಯಾರ ಈಗ 12:07 ಸಮಯ ತೋರಿಸ್ತಾ ಇದೆ. ಕಾರ್ತಿಕ್ ತಕ್ಷಣ ಗಡಿಯಾರ ನೋಡಿದ. ನಿಜವಾಗಿಯೂ ಅದೇ ಸಮಯ. ಈಗಂತೂ ಅವನ ಕೈಗಳು ನಡುತ್ತಾ ಇವೆ. ಪುಟವನ್ನು ತಿರುಗಿಸ್ಲಿಕ್ಕೆ ಕಷ್ಟಪಡ್ತಾ ಇವೆ. 2 ನಿಮಿಷಗಳಲ್ಲಿ ಒಬ್ಬ ವೃದ್ಧ ವ್ಯಕ್ತಿ ನಿನ್ನ ಬಳಿ ಬರ್ತಾನೆ. ಕಾರ್ತಿಕ್ ಉಸಿರು ಬಿಗಿ ಹಿಡಿದ. 1 ನಿಮಿಷ, 2 ನಿಮಿಷ. ಅಷ್ಟರಲ್ಲಿ ಒಬ್ಬ ವೃದ್ಧ ವ್ಯಕ್ತಿ ನಿಧಾನವಾಗಿ ನಡೆದು ಕಾರ್ತಿಕ್ನ ಹತ್ರ ಬರ್ತಾ ಇದ್ದ. ಕಾರ್ತಿಕ್ ತಕ್ಷಣ ಕೊನೆ ಪುಟವನ್ನು ತೆರೆದ. ಈ ಡೈರಿ ನನ್ನದು. 20 ವರ್ಷಗಳ ಹಿಂದೆ ನಾನು ಇದೇ ಬಸ್ ನಿಲ್ದಾಣದಲ್ಲಿ ಇದೇ ರೀತಿ ಕುಳಿತಿದ್ದೆ. ನನ್ನ ಜೀವನದಲ್ಲಿ ಅನೇಕ ಕನಸುಗಳಿದ್ದವು. ಆದರೆ ಅಸಡ್ಡೆ, ಆಲಸ್ಯತನ, ಸೋಮಾರಿತನಗಳ ಕಾರಣಗಳಿಂದ ಎಲ್ಲವನ್ನ ಕಳೆದುಕೊಂಡೆ ಅಂತಿತ್ತು. ಹೀಗೆ ಮುಂದುವರೆದು ಬರಲಾಗಿತ್ತು. ನೀನು ಕೂಡ ನಿನ್ನ ಕನಸುಗಳನ್ನು ಮುಂದೂಡ್ತಾ ಇದ್ರೆ ನನ್ನಂತೆಯೇ ಆಗುವುದು. ಕಾರ್ತಿಕ್ ಈಗ ತಲೆ ಎತ್ತಿ ನೋಡಿದ. ಅವನು ಕಂಡ ವೃದ್ಧ ವ್ಯಕ್ತಿ ನೇರವಾಗಿ ಅವನ ಕಡೆಗೆ ನೋಡ್ತಾ ಇದ್ದ. ವೃದ್ಧ ನಗ್ತಾ ಹೇಳ್ದ, ಮಗು, ಅವಕಾಶಗಳು ಬಸ್ಗಳಂತೆ. ಒಂದನ್ನು ಕಳೆದುಕೊಂಡ್ರೆ ಮತ್ತೊಂದು ಬರಬಹುದು. ಆದರೆ ಜೀವನವಿಡೀ ಕಾಯೋದ್ರಲ್ಲಿ ಕಳಿಬೇಡ ಅಂದ. ಅಷ್ಟರಲ್ಲಿ ಬಸ್ ಬಂತು. ಕಾರ್ತಿಕ್ ತಕ್ಷಣ ಬಸ್ಸನ್ನು ಹತ್ತ. ಒಮ್ಮೆ ಹಿಂದೆ ತಿರುಗಿ ನೋಡ್ದ. ಆಗ ವೃದ್ಧನು ಇರಲಿಲ್ಲ. ಕಪ್ಪು ಬ್ಯಾಗ್ ಮತ್ತೆ ಡೈರಿ ಯಾವುದೂ ಇರಲಿಲ್ಲ. ಆದ್ಮೇಲೆ ನಮ್ಮ ಜೀವನದ ದೊಡ್ಡ ಸೋಲು ಅಂದರೆ ನಾಳೆ ಮಾಡೋಣ ಅನ್ನೋ ಅಭ್ಯಾಸವಿದೆ. ಅಭ್ಯಾಸ ಬಲದಿಂದ ಮಾತ್ರ ಯಶಸ್ವಿಯಾಗಲಿಕ್ಕೆ ಸಾಧ್ಯ. ನಾವೆಲ್ಲರೂ ಅವಕಾಶಕ್ಕೆ ಕಾಯೋದು ಬೇಡ, ಅವಕಾಶವನ್ನು ಸೃಷ್ಟಿಸಿಕೊಳ್ಳೋಣ ಅಂತ ಹೇಳ್ತಾ ಕಥೆಯನ್ನು ಮುಗಿಸ್ತೀನಿ.
ಕತೆ ಇಷ್ಟ ಆಯಿತು, ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ. ಹೇಳಿದ್ದಕ್ಕೆ ಧನ್ಯವಾದ.